ಸ್ನೇಹಿತರೆ ನಮಸ್ಕಾರ. ಇದು ಒಂದು 20 ಅಡಿ ಮೆಟ್ಲಿಂಗ್ ರಸ್ತೆ, ವಿಶಾಲವಾಗಿದೆ. ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ, ಎರಡು ಕಡೆನೂ ಫೆನ್ಸಿಂಗ್ ಮಾಡ ಇದೆ. ಇದೊಂದು ಮೆಟ್ಲಿಂಗ್ ರಸ್ತೆ ಅಂದರೆ ಇದೊಂದು 300 ಮೀಟ್ರು, ಒಟ್ಟು 700 ಮೀಟ್ರ್ ಆಗುತ್ತೆ NH ಗೆ. ಇಲ್ಲಿ ಕಾಣ್ತೈತಲ್ಲ ವೈಟು ಮನೆ ಕಾಣ್ತೈತಲ್ಲ, ಅದೇ NH ನೋಡಿ. ಇದು ಒಂದು ಮೆಟ್ಲಿಂಗ್ ರಸ್ತೆಗೆ ಅಂದರೆ ಒಂದು NH ಗೆ ಒಂದು 3/4 ಕಿಲೋಮೀಟ್ರ್ ಇರೋಂಥ 2 ಎಕರೆ 7 ಗುಂಟೆ ಜಾಗ ನೋಡಿ. ಅದ್ವಸ್ತ್ ಮಾಡಿ ಗೇಟ್ ಹಾಕಿ ಸ್ವಂತ ಟ್ರಾನ್ಸ್ಫಾರ್ಮು, 2 ಪಾನಿ ಬರುತ್ತೆ. NH ಗೆ ಭಾರಿ ಹತ್ರ, ಅಂದರೆ ರೋಡ್ಗೆ ಭಾರಿ ಅಗಲವಿದೆ ನೋಡಿ. ಇದು 20 ಅಡಿ ರಸ್ತೆ, ತುಂಬ ಇದೆ. ಇದು ಒಂದು ಬೋರ್ ಇದೆ, ಡ್ರಿಪ್ ಇದೆ ನೋಡಿ. ನಿಮಗೆ ಫಾರ್ಮ್ ಹೌಸ್ ಮಾಡೋಕ್ಕೆ, ಪೋಲ್ಟ್ರಿ ಫಾರಮ್ ಮಾಡೋಕ್ಕೆ ಭಾರಿ ಹತ್ತಿರ ನೋಡಿ. ರೆಡ್ ಸಾಯಿಲು ನೋಡಿ, ಥರ ಸಾಯಿಲ್ ಬರುತ್ತೆ. ಒಳಗಡೆ ವ್ಯವಸಾಯ ಮಾಡೋರೆ. ಇದು ಮೂಲ ಬಂದು ಜನರಲ್ಲು, 2 ಪಾಣಿ ಬರುತ್ತೆ. NH ಗೆ ಬರೀ 700 ಮೀಟರ್ ಡಿಸ್ಟೆನ್ಸ್ ಇರೋಂಥ ಜಾಗ ನೋಡಿ. ವೈಟ್ ಕಾಣ್ತೈತಲ್ಲ, ಇದೇ ವಿಲೇಜ್ಗೂ ಭಾರಿ ಹತ್ತಿರ ಇದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಜಾಗ, ತೋಟ ಮಾಡ್ಬೋದು, ಫಾರ್ಮ್ ಹೌಸ್ ಮಾಡ್ಬೋದು, ಅಂದರೆ ಬ್ರೈಕ್ಸ್ ಮಾಡ್ಬೋದು, ಎಲ್ಲ ಬಿಸ್ನೆಸ್ ಇರೋಂಥ ಜಾಗ ನೋಡಿ. ಇದು ನೋಡಿ, ವೈಟ್ ಕಾಣ್ತೈತಲ್ಲ ಟ್ಯಾಂಕು, ಅದೇ NH. 3/4 ಕಿಲೋಮೀಟ್ರ್ ಇದೆ ಅಷ್ಟೇ. 2 ಎಕರೆ 7 ಗುಂಟೆ 2 ಪಾನಿ ನೋಡಿ. ಇದು ಒಂದು ರೋಡು, ಅಂದರೆ ಮೆಟ್ಲಿಂಗ್ ರೋಡು, 20 ಅಡಿ ಬರುತ್ತೆ. ಚೆನ್ನಾಗಿದೆ ನೋಡಿ, ಎಲ್ಲ ಡ್ರಿಪ್ ಎಲ್ಲ ಆಗೈತೆ. ಸುತ್ತ ಇದೆ 3 ಕಡೆ, ಅಂದರೆ 2 ಕಡೆ ರೋಡ್ ಇದೆ. ಅದಕ್ಕೆ ಒಂದು ಫೌಂಡೇಶನ್ ಮಾಡೋರೆ ಬರೀ ಡ್ರಿಪ್ ಮಾಡೋರೆ. ಒಂದು ಬೋರ್ ಇದೆ, ಒಳ್ಳೆ ನೀರಿದೆ. 2 ಎಕರೆ 7 ಗುಂಟೆ 2 RTC ಬರುತ್ತೆ ನೋಡಿ. ಇದೇ ಬೋರು ಕಾಣ್ತೈತಲ್ಲ, ಇದೇ ಬೋರು. ರೋಡ್ ಬಿಡುತ್ತು ಹೆಚ್ಚು ಕಡಿಮೆ 250-300 ಅಡಿ ಇದೆ. ಸಾಕಾದಾಗಿದೆ ಜಾಗ, ಅಂದರೆ ಒಂದು 8 ಗುಂಟೆ ಸೈಡಲ್ಲಿದೆ. ಅದಕ್ಕೆ ಮನ ಮಾಡೋಕ್ಕೆ ಫೌಂಡೇಶನ್ ಮಾಡೋರೆ ನೋಡಿ. ಇಲ್ಲಿ ಟ್ಯಾಂಕ್ ಇಟ್ಟವರಲ್ಲ, ಅದು ನೋಡಿ. ಹಿಂದ್ಗಡೆ ಬ್ಯಾಕ್ ಸೈಡು ತೋಟ. ಇದು NH ಗೆ 3/4 ಕಿಲೋಮೀಟ್ರಿಗೆ ಇರೋ ಅಂಥ 2 ಎಕರೆ 7 ಗುಂಟೆ ಸ್ವಂತ ಟ್ರಾನ್ಸ್ಫಾರ್ಮು ನೋಡಿ. ಲೈನ್ ಎಲ್ಲ ಹೋಗಿದೆ. ಒಂದು ನಿಮ್ಗೆ ಐಡಿಯಾಗೆ ಬೇಕಾದಾಗ ಒಂದು ಮನೆ ಮಾಡ್ಕೊಂಡು ಆರಾಮಾಗಿರೋಂಥ ಜಾಗ ಇದು. ಇವರು ಎಕರೆಗೆ 65 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ನೋಡಿ. ಇದು ಒಂದು ರೋಡು ನಿಮಗೆ 2 ವಿಲೇಜು, ಈಚೂರಿ ಸಿಟಿ ಪಕ್ಕದಲ್ಲೇ KSRTC ಬಸ್ಸು ಓಡಾಡ್ತವೆ. ಡಾಂಬರ್ ರಸ್ತೆಗೆ 300 ಮೀಟ್ರ್. ಇದು ಟೋಟಲಿ NH ಗೆ 3/4 ಕಿಲೋಮೀಟ್ರಿಗೆ ಇರೋಂಥ 2 ಎಕರೆ 7 ಗುಂಟೆ. ರೋಡ್ ಮೆಟ್ಲಿಂಗ್ ರೋಡ್ಗೆ ತುಂಬ 250ರಿಂದ 300 ಮೀಟ್ರ್ ಬರುತ್ತೆ. ಇದು 250ರಿಂದ 300 ಅಡಿ ನೋಡಿ. ಇಲ್ಲಿ ಪಕ್ಕದಲ್ಲೇ TC ನೋಡಿ. ಇಲ್ಲಿ ವೈಟ್ ಕಾಣ್ತಾ ಇದ್ದಾರೆ, ಅದು ಲೇಔಟ್ಗೆ ಇದು 3ನೇ ಜಾಗ.